of Bengaluru. With Saujanya. ಇವತ್ತಿನ ಎಪಿಸೋಡ್ನಲ್ಲಿ ಯಾರ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವೋ ರಿಯಲ್ ಲೈಫಲ್ಲಿ ನಮ್ಮ ಎಲ್ಲರಿಗೂ ಬಹಳ ಭಯವನ್ನು ಹುಟ್ಟಿಸುವಂಥದ್ದು. ಬಟ್ ಇವತ್ತಿನ ನನ್ನ ಅತಿಥಿ ಇದನ್ನು ದೇವರ ಥರ ಪೂಜಿಸ್ತಾರೆ, ಆರಾಧಿಸ್ತಾರೆ. ಸೊ ರಿಯಲ್ ಲೈಫಲ್ಲಿ ಅಂತ ತಗೊಂಡಾಗ ನಮ್ಮೆಲ್ಲರಿಗೂ ಬಹಳ ಆಸಕ್ತಿ, ಕುತೂಹಲ, ಇದನ್ನು ನಾವು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆ್ಯಂಡ್ ನಾನು ಮಾತಾಡ್ತಿರೋದು ಅಬೌಟ್ ಕಾಳಿಂಗ ಸರ್ಪ ಅಥವಾ ಜನರಲ್ ಆಗಿ ಸರ್ಪಗಳು ಅಂತ ಹೇಳೋಣ. ಸರ್ಪಗಳು ಅಂತಿದ್ದ ಹಾಗೆ ಒಂದು ಸಂಸ್ಕೃತದ ಶ್ಲೋಕದಿಂದ ಇವತ್ತಿನ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ನನಗನ್ನಿಸ್ತಿದೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ನೀವೆಲ್ಲರೂ ಒಪ್ತೀರಾ ವಿತ್ ವಾಟ್ ಎವರ್ ಐ ಆಮ್ ಕೋಟಿಂಗ್ ನಾವು. ಸರ್ಪ ದುರ್ಜನಯೋರ್ಮಧ್ಯೆ ವರಂ ಸರ್ಪೋ ನ ದುರ್ಜನಃ ಸರ್ಪಂ ದಂಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಸರ್ಪ ಮತ್ತು ದುರ್ಜನ ಈ ಇಬ್ಬರ ಮಧ್ಯೆ ಸರ್ಪನೇ ಮೇಲು. ಯಾಕಂದರೆ ಸರ್ಪ ಒಂದು ಸಲ ವಿಷವನ್ನು ಕಕ್ಕತ್ತೆ, ಆದರೆ ದುರ್ಜನರು ಪದೇ ಪದೇ ಪ್ರತಿ ಕ್ಷಣ ವಿಷವನ್ನು ಕಕ್ತಾನೆ ಇರ್ತಾರೆ ಅಂತ. ನಮ್ಮ ಜೀವನದಲ್ಲಿ ಈ ಥರ ಸಾಕಷ್ಟು ಜನರನ್ನ ನೋಡಿದಾಗ ನಮ್ಗನ್ಸುತ್ತೆ ವಿಷ ಕಕ್ಕೋ ಹಾವೇ ವಾಸಿ ಮನುಷ್ಯರಿಗೆ ಅಂತ ಅಲ್ವಾ. ಆ್ಯಂಡ್ ಆಲ್ಸೋ ನೋಡಿ, ಚೈನೀಸ್ ಪ್ರಾವರ್ಬ್ ಒಂದಿದೆ, ಜಪಾನಲ್ಲೂ ಇದಿದೆ, ವಿಚ್ ಸೇಸ್ ದ ಮ್ಯಾನ್ ಹೂ ಹ್ಯಾಸ್ ಒನ್ಸ್ ಬೀನ್ ಬಿಟನ್ ಬೈ ಅ ಸ್ನೇಕ್ ಫಿಯರ್ಸ್ ಎವ್ರಿ ಪೀಸ್ ಆಫ್ ರೋಪ್ ಅಂತ. ಆದರೆ ಇವತ್ತಿನ ನನ್ನ ಅತಿಥಿ ಒಂದು ಕಿಂಗ್ ಕೋಬ್ರಾ ಇಂದ ಕಚ್ಚಿಸ್ಕೊಂಡ ನಂತರ ಹಿ ಡಿಂಟ್ ಸ್ಟಾಪ್, ಬಟ್ ಅದಾದ ನಂತರ ಇವರ ಜೀವನ ಒಂದು ಹೊಸ ತಿರುವನ್ನೇ ತಗೊಳ್ಳತ್ತೆ. ಸೊ ಲೆಟ್ ಅಸ್ ವೆಲ್ಕಮ್ ಡಾಕ್ಟರ್ ಗೌರಿ ಶಂಕರ್ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇಟ್ಸ್ ಪ್ಲೆಜರ್ ಟು ಬಿ ಹಿಯರ್. ಸರ್, ಅಬ್ಸಲ್ಯೂಟ್ ಪ್ಲೆಜರ್. ನಾನು ಅದೇ ಹೇಳಿದ್ನಲ್ಲ, ಇವತ್ತು ನಾವು ತಗೊಂಡಿರೋ ಟಾಪಿಕ್ಗೆ ಹೇಗೆ ಅಂದರೆ, ಜನರಲಿ ನಾವು ರೆಪ್ಟೈಲ್ಸ್ ಅಂದರೆ ವಿ ಫಿಯರ್ ರೆಪ್ಟೈಲ್ಸ್. ಏನೋ ಒಂಥರ ಮೈ ಐ ಕೆನಾಟ್ ವಿತ್ ಸ್ಟ್ಯಾಂಡ್ ಅದನ್ನ. ಒಂದು ಹಲ್ಲಿ ಇರ್ಬೋದು, ಹಾವಿರ್ಬೋದು, ಸುಮಾರು ಜನ ಇದನ್ನ ಹೇಳ್ತಾರೆ. ಬಟ್ ನೀವು ಕ್ಲೋಸ್ ಆಗಿ ಇದ್ರ ಜೊತೆ ವರ್ಕ್ ಮಾಡೋದಷ್ಟೇ ಅಲ್ಲ, ಇದನ್ನ ದೇವರಾಗಿ ನೀವು ಪೂಜಿಸ್ತೀರಾ, ಆರಾಧಿಸ್ತೀರಾ. ಆ್ಯಂಡ್ ದ ಕಿಂಗ್ ಇಸ್ ಕೈಂಡ್ ಅಂತ ಹೇಳ್ತೀರಾ ವೆನ್ ಇಟ್ ಕಮ್ಸ್ ಟು ದ ಕೋಬ್ರಾ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕಾನ್ವರ್ಸೇಷನ್ ವಿತ್, ನೋಡಿ, ಕಿಂಗ್ ಕೋಬ್ರಾ ಅಂತ ಬರ್ತಾ ಒಂದೇ ಒಂದು ಸ್ಪೀಶೀಸ್ ಇದೆ ಅಂತ ಪ್ರಪಂಚ ನಂಬಿತ್ತು ಫಾರ್ ದ ಲಾಸ್ಟ್ 185 years. ಸೊ 1836 ಫಸ್ಟ್ ಇದರ ಡಿಸ್ಕವರಿ ಆಗುತ್ತೆ. ಹೆಮಾಡೈರಸ್ ಹನ್ನ ಅಂತಾರ? ಹಮಡ್ರಿಯಾಸ್, yes. Yeah, okay. ಕ್ಷಮಿಸಿ, ಪ್ರೊನೌನ್ಸಿಯೇಷನ್ ಸೈಂಟಿಫಿಕ್ ನೇಮ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ 1864 ಇದನ್ನ ಒಫಿಯೋಫೇಗಸ್ ಅಂತ ಕ್ಯಾಟಗರೈಸ್ ಮಾಡ್ತಾರೆ. ಯಾಕಂದ್ರೆ ಹಾವನ್ನ ತಿನ್ನುವ ಹಾವಿದಾಗಿರೋದ್ರಿಂದ, ರೈಟ್? ಒಫಿ ಅಂದ್ರೆ ಸ್ನೇಕ್ ಅಂಡ್ ಫೇಗಸ್ ಅಂದ್ರೆ ತಿನ್ನುವುದು, ಹಾವನ್ನ ತಿನ್ನೋದ್ರಿಂದ ಈ ಹೆಸರು ಅಂತ. ಇನ್ನು ಕನ್ನಡದಲ್ಲಿ ಕಾಳಿಂಗ ಅಂದ್ರೆ ಕರಿ ಹಾವು ಅಂತ, ಹಾಗಾಗಿ ಕಿಂಗ್ ಕೋಬ್ರಾನ ಕಾಳಿಂಗ ಅಂತ ನಾವಂತೀವಿ ಅಂಡ್ ಆಲ್ ದಟ್. ಬಟ್ ನೀವು 4 ಪ್ರಭೇದಗಳಿದೆ ಕಿಂಗ್ ಕೋಬ್ರಾದಲ್ಲಿ ಅಂತ ಪ್ರಪಂಚಕ್ಕೆ ಪ್ರೂವ್ ಮಾಡ್ತೀರಾ. ಸೊ ಲೆಟ್ಸ್ ಫಸ್ಟ್ ಬಿಗಿನ್ ವಿತ್, ಹೀಗೆ ಪ್ರೂವ್ ಮಾಡಿದಾಗ ಸಾಕಷ್ಟು ಸೈಂಟಿಫಿಕ್ ಪೇಪರ್ಸು, ಇಡೀ ಪ್ರಪಂಚದಾದ್ಯಂತ ಎಲ್ಲರೂ ಇದನ್ನು ಒಪ್ಕೊಳ್ತಾರೆ. ಸಾಕಷ್ಟು ಹೆಡ್ಲೈನ್ಸ್ನ ನೀವು ಓದಿರ್ತೀರಾ. ಒಂದು ಹೆಡ್ಲೈನ್ ನನಗೆ ಬಹಳವಾಗಿ ಇಷ್ಟವಾಗಿದ್ದು, ಕಿಂಗ್ ಕೋಬ್ರಾಸ್ 185-year monopoly comes to an end. Correct. Which is your favorite headline? ಯಾವ್ದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಆಫ್ ಆಲ್ ದ ಹೆಡ್ಲೈನ್ಸ್ ದಟ್ you've read? ಹೌದು. ಐ ಮೀನ್ 186 years, 87 years ಆಗ್ಬಿಟ್ಟಿದೆ ಆಲ್ರೆಡಿ. ಕಿಂಗ್ ಕೋಬ್ರಾ ಇಸ್ ಒನ್ ಆಫ್ ದ ಟಾಪ್ ಪ್ರೆಡೇಟರ್ ಅಂತ ಹೇಳ್ಬೋದು ನಮ್ಮ ರೆಪ್ಟೈಲ್ ಸರೀಸೃಪಗಳಲ್ಲಿ. ಈಗ ನಮ್ಮ ಮ್ಯಾಮಲ್ಸ್ ಅಲ್ಲಿ ಟೈಗರ್ ಇಸ್ ದ ಟಾಪ್ ಪ್ರೆಡೇಟರ್. ವೆನ್ ವಿ ಸೆ ಟಾಪ್ ಪ್ರೆಡೇಟರ್, ಅಂಬ್ರೆಲಾ ಸ್ಪೀಶೀಸ್ ಅಂತೀವಿ. ಅದರ ಕೆಳಗಡೆ ತುಂಬ ಸ್ಪೀಶೀಸ್ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಒಂದು ಟೈಗರ್ ಅಥವಾ ಲಯನು ಅಥವಾ ಒಂದು ಎಲಿಫೆಂಟ್ ಸೇವ್ ಮಾಡಿದ್ರೆ ಎಂಟೈರ್ ಫಾರೆಸ್ಟ್ನ ನೀವು ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಆ ರೀತಿ ಸರೀಸೃಪಗಳೇ, ಅಫ್ಕೋರ್ಸ್ ಮೊಸಳೆ ಅಂತ ಹೇಳ್ಬೋದು, ಯಾಕಂದರೆ ಇದಕ್ಕಿಂತ ದೊಡ್ಡದು, ಆದರೆ ಅವು ನೀರಲ್ಲಿ ಮಾತ್ರ ಇರ್ತವೆ. ಸೊ ಲ್ಯಾಂಡಲ್ಲಿ, ಅದು ವೆಸ್ಟರ್ನ್ ಘಾಟ್ಸಲ್ಲಿ, ರೈನ್ ಫಾರೆಸ್ಟಲ್ಲಿ ಒಂದು ಸ್ಪೀಶೀಸ್ ಅಂದರೆ ನಮ್ಮ ಕಿಂಗ್ ಕೋಬ್ರಾ. ಬಿಕಾಸ್ ಆ ಕಿಂಗ್ ಕೋಬ್ರಾನ ಪ್ರೊಟೆಕ್ಟ್ ಮಾಡಿದ್ರೆ ನೀವು ಎಂಟೈರ್ ವೆಸ್ಟರ್ನ್ ಘಾಟ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಆ ರೀತಿ ನೋಡಿದಾಗ ಅಂಥ ಒಂದು ದೊಡ್ಡ ಸ್ಪೀಶೀಸು, ಅಷ್ಟು ಅಟೆನ್ಷನ್ ಅಟ್ರಾಕ್ಟ್ ಮಾಡೋ ಒಂದು ಪ್ರಾಣಿ 186 yearsಯಿಂದ ಈ ಪ್ರಾಬ್ಲಮ್ನ ಸಾಲ್ವೇ ಮಾಡಿಲ್ವಲ್ಲ ಯಾರು ಅಂತ ಒಂದು ಆಶ್ಚರ್ಯ ಎಲ್ಲರಿಗೂ. ಪ್ಲಸ್ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ ನಾನು ಕಚ್ಚಿಸ್ಕೊಂಡು ಬದುಕಿದ್ದೇ ಇದಕ್ಕೋಸ್ಕರ ಅನ್ಸುತ್ತೆ, ಇದನ್ನ ಸಾಧನೆ ಮಾಡಬೇಕು ಅಂತ. ಸೊ ಲಾಸ್ಟಲ್ಲಿ 186 years ಆಫ್ ಮೊನಾಪಲಿ ಆಫ್ ಬೀಯಿಂಗ್ ಒನ್ ಸ್ಪೀಶೀಸ್. ಅದು ಮೋನೋಟಿಪಿಕ್ ಜೀನಸ್ ಅಂತಾರೆ. ಅಂದ್ರೆ ಆ ಜೀನಸ್ ಅಲ್ಲಿ ನೀವು ಹೇಳಿದ್ರಲ್ಲ, ಓಫಿಯೋಫೇಗಸ್ ಜೀನಸ್, ಕಾಳಿಂಗ ಆಗ್ಬೋದು, ಹ್ಯಾನಾ ಆಗ್ಬೋದು, ಇಟ್ಸ್ ಅ ಸ್ಪೀಶೀಸ್. ಇದು ಓಫಿಯೋಫಿಗಸ್, ಹ್ಯಾನಾ ಅನ್ನೋದು ಒಂದೇ ಜೀನಸ್, ಒಂದೇ ಸ್ಪೀಶೀಸ್, ಅಂದರೆ ಮೋನೋಟಿಪಿಕ್. ಫಾರ್ ಎಕ್ಸಾಂಪಲ್ ನಾವು ಹೋಮೋಸೇಪಿಯನ್ಸ್ ಅಂತೀವಲ್ಲ, ಆ ಥರ. ಸೊ ಒಂದೇ ಮೋನೋಟಿಪಿಕ್ ಜೀನಸ್ ಆಗಿದ್ದನ್ನ ಈಗ 4 ಸ್ಪೀಶೀಸ್ ಆಗಿದೆ ಅಂದರೆ ಇಟ್ಸ್ ಹಿಸ್ಟ್ರಿ ಬೀನ್ ಕ್ರಿಯೇಟೆಡ್ ಆಸ್ ಆಫ್ ನೌ.
AI ಕೂಡ ನಿಮ್ಮ ಹೆಸರನ್ನ ಹೇಳ್ತಾ ಇದೆ. ಹೌದಾ? AI ಅಲ್ಲಿ ಸರ್ಚ್ ಮಾಡಿದಾಗ್ಲೂ ವಾಟ್ ಕಿಂಗ್ ಕೋಬ್ರಾ ನಿಮ್ಮ ಹೆಸರು ಬರುತ್ತೆ. ಬರ್ತಾ ಇದೆಯಾ? ಹೌದು Okay, ಸರ್, good. ಅದು ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಸಾಕಷ್ಟು ಹೆಡ್ಲೈನ್ಸ್ ಓದಿರ್ತೀರಾ ನೀವು. ವಿಚ್ ವಾಸ್ ದಟ್ ಒನ್ ಹೆಡ್ಲೈನ್, ಯಾವುದೋ ನ್ಯೂಸ್ ಪೇಪರ್ಲೋ ಒಂದು ಆರ್ಟಿಕಲ್ ಅಲ್ಲೋ ವಿಚ್ ಇಂಪ್ರೆಸ್ಡ್ ಯು? ಎಷ್ಟು ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ ನನ್ನ ಡಿಸ್ಕವರಿ ಬಗ್ಗೆ ಅಂತ. ಅದು ನೀವು ಹೇಳ್ದಂಗೆ ಮೊನಾಪಲಿ ಅನ್ನೋದು ಅದನ್ನು ಇಷ್ಟ ಆಯಿತು. ಆ್ಯಂಡ್ 186 years ದ ಸೀಕ್ರೆಟ್ಸ್ ಆಫ್ ಕಿಂಗ್ ಕೋಬ್ರಾ ಬೀನ್ ಬ್ರೋಕನ್ ಅಂತ ಎಲ್ಲೋ ಬರೆದಿದ್ರು. ಅದಕ್ಕಿಂತ ಮುಖ್ಯವಾಗಿ ನನಗೆ ಪರ್ಸ್ನಲ್ ಆಗಿ ಇಂಟ್ರೆಸ್ಟು, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಹಿಂದೂವಲ್ಲಿ ರೀಸೆಂಟಾಗಿ ಬರೆದ್ರು, ನಮ್ಮ ಕನ್ನಡಿಗರಿಗೆ ಇಷ್ಟ ಆಗೋದಂದರೆ ಏನೋ ಹಿ ನೇಮ್ಡ್ ಆಫಿ ಫಿಗರ್ಸ್ ಕಾಳಿಂಗ ಟು ಮೇಕ್ ಕನ್ನಡಿಗಾಸ್ ಪ್ರೌಡ್ ಅಂತ ಬಂತು. ನನಗೆ ಅದು ಸ್ವಲ್ಪ ಟಚಿಂಗ್ ಅನಿಸ್ತು. That was my intention. Correct. To name a species in Kannada and make entire Kannadigas proud and the entire world to look in this direction. Lovely. ಸರ್, ಇವಾಗ ಒಂದು ಕಾಮನ್ ಮ್ಯಾನ್ ಡೌಟ್ ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಸಾರಿ, ಸಿಲ್ಲಿ ಇರಬಹುದು Nothing is silly. ಕಿಂಗ್ ಕೋಬ್ರಾ ಅಂತ ಏನಿದೆ ಈ ಸ್ಪೀಶೀಸ್ ನ ಹೇಳೋದು, ಮೇಲ್ ಅಂದ್ರೆ ಕಿಂಗ್, ಕ್ಯಾನ್ ವಿ ಕಾಲ್ ಅ ಫೀಮೇಲ್ ಕೋಬ್ರಾ ಆಸ್ ಕ್ವೀನ್ ಕೋಬ್ರಾ? ಯು ಕ್ಯಾನ್ ಕಾಲ್. ಅದಕ್ಕೆ ನೋಡಿ ಸೈಂಟಿಫಿಕ್ ಹೆಸರು ಇಂಪಾರ್ಟೆಂಟ್ ಅನ್ನೋದು. ಅದು ಕಿಂಗ್ ಕೋಬ್ರಾ ಅನ್ನೋದು ಇಂಗ್ಲಿಷ್ ಹೆಸರು. ಜರ್ಮನಲ್ಲಿ ಬೇರೆ ಇರುತ್ತೆ, ಫ್ರೆಂಚಲ್ಲಿ ಬೇರೆ ಇರುತ್ತೆ, ನಮ್ಮ ಕನ್ನಡದಲ್ಲಿ ಕಾಳಿಂಗ ಅಂತೀವಿ, ಕೇರಳದಲ್ಲಿ ಎಟ್ಟಡಿ ಮುರ್ಕನ್ ಅಂತಾರೆ. ದಟ್ ಈಸ್ ವೈ ಸೈಂಟಿಫಿಕ್ ನೇಮ್ ಇಸ್ ಸೋ ಇಂಪಾರ್ಟೆಂಟ್. ತುಂಬ ಜನ ಕೇಳಿದ್ರು, ಓಹ್ ಕಾಳಿಂಗ ಅಂತ ಆಲ್ರೆಡಿ ಇದೆಯಲ್ಲ, ನೀವೇನು ಕಾಳಿಂಗ ಅಂತ ಇಟ್ಟಿದ್ದೀರಾ ಅಂತ. ಕಾಳಿಂಗ ಅನ್ನೋದು ಕರ್ನಾಟಕದಲ್ಲಿ ಮಾತ್ರ ಇದೆ, ಕೇರಳದಲ್ಲಿಲ್ಲ, ಗೋವಾದಲ್ಲಿಲ್ಲ, ತಮಿಳ್ನಾಡಲ್ಲಿಲ್ಲ. ಈಗ ಎಂಟೈರ್ ವರ್ಲ್ಡ್ ವಿಲ್ ಸೇ ಆಫಿಫಿಗಸ್ ಕಾಳಿಂಗ. ಸೊ ಸೈಂಟಿಫಿಕ್ ನೇಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಕ್ವೀನ್ ಕೋಬ್ರಾನು ಅಂತ ಹೇಳ್ಬೋದು, ನಿಮ್ಗೆ ಏನು ಇಷ್ಟ ಇದೆ ಅಂತ ಕರಿಬೋದು. ಆದರೆ ಸೈಂಟಿಫಿಕ್ ಆಗಿ ಹೇಳಬೇಕಾದಾಗ ಆಫಿಫಿಗಸ್ ಕಾಳಿಂಗ, ಆಫಿಫಿಗಸ್ ಹ್ಯಾನಾ, ಈ ಥರ ಮಾಡಬೇಕಾಗುತ್ತೆ. ಓಕೆ. ಸೊ ನಾವೇನಂದ್ರೆ ಯಾವುದ್ರದನ್ನೇ ಅಂದರೆ ಯಾವುದೋ ಒಂದು ಹೆಸರು, ಅದೊಂದು ಗಿಡ ಇರಬಹುದು, ಪಕ್ಷಿ, ಪ್ರಾಣಿ, ಗೂಗಲ್ ಮಾಡಿದಾಗ ವಿಕಿಪೀಡಿಯಾದಲ್ಲಿ ಅದರ ಸೈಂಟಿಫಿಕ್ ನೇಮ್ ಅಂತ ಫಸ್ಟ್ ನಮಗೆ ಕಾಣಿಸುತ್ತೆ. ಅಥವಾ ಈ ಲಾಲ್ಬಾಗ್ಗೆ ಹೋದಾಗ್ಲೂ ನಾವು ಇದು ನೋಡಿದೀವಿ, ಸೈಂಟಿಫಿಕ್ ನೇಮ್. ಅದು ನಮಗೆ ಅರ್ಥವೂ ಆಗಲ್ಲ, ಪ್ರೊನೌನ್ಸ್ ಮಾಡೋಕ್ಕೂ ಬರಲ್ಲ, ಎಲ್ಲ ಆ ಥರನೇ ಇರುತ್ತೆ ಸೈಂಟಿಫಿಕ್ ನೇಮ್ಸ್. ಬಟ್ ಅದೇ ನಮಗೇನು ಒಂದು ಖುಷಿ ಅಂದರೆ ಇದು ಇಲ್ಲಿನ ಒಂದು ಪ್ರಭೇದ. ಸೊ ಇಲ್ಲಿನ ಹೆಸರನ್ನೇ ಇಡಬೇಕು ಅಂತ ಹೇಳಿ ನೀವು ಏನು ಕಾಳಿಂಗ ಅನ್ನೋ ಹೆಸರನ್ನ ಇಟ್ಟಿದ್ದೀರಾ. ಪ್ರಪಂಚದಾದ್ಯಂತ ಇವಾಗ ಯಾರೇ ಇದನ್ನ ಗೂಗಲ್ ಮಾಡಿದ್ರು ವಿಕಿಪೀಡಿಯಾದಲ್ಲಿ ಕನ್ನಡದ ಹೆಸರು ಆಸ್ ಸೈಂಟಿಫಿಕ್ ನೇಮ್ ಬರುತ್ತೆ ಅನ್ನೋದು. ಕರೆಕ್ಟ್. ಲವ್ಲಿ. ಕರೆಕ್ಟ್. ಅದು ಇಂಪಾರ್ಟೆಂಟ್. ಅದ್ರಲ್ಲಿ ಆಕ್ಚುಲಿ ಮೀನಿಂಗ್ ಇರುತ್ತೆ. ನೀವೇ ಹೇಳಿದ್ರಿ ಓಫಿಯೋ ಫೇಗಸ್, ಅದು ಗ್ರೀಕಲ್ಲಿ ಇಟ್ಟಿದ್ದಾರೆ. ಓಫಿಯೋ ಅಂದ್ರೆ ಸ್ನೇಕ್, ಫೇಗಸ್ ಅಂದ್ರೆ ತಿನ್ನೋದು. ಕಾಳಿಂಗ ಸರ್ಪಗಳು ಬೇರೆ ಹಾವನ್ನ ತಿಂತವೆ, ಅದರಿಂದ ಓಫಿಯೋ ಫೇಗಸ್ ಅಂತ. ಸೊ ನೀವು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಆ ಒಂದು ಹೆಸರನ್ನ ನೋಡಿದಾಗ ಅದರಲ್ಲಿ ನಿಮ್ಗೆ ಮೀನಿಂಗ್ ಸಿಕ್ಬಿಡತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಕಟ್ಟಾವು ಇದೆಯಲ್ಲ, ಅದಕ್ಕೆ ಜೀನಸ್ ಹೆಸರು ಬಂಗಾರಸ್ ಅಂತಿದ್ದಾರೆ, ಇಟ್ಟಿದ್ದಾರೆ. ಅದು ಏನಂದ ಅರ್ಥ ಅಂದರೆ ಆ ಕಟ್ಟಾವು ಒಂದು ಬರುತ್ತೆ, ಸ್ವಲ್ಪ ಎಲ್ಲೋ ಮತ್ತು ಬ್ಲ್ಯಾಕ್ ಬ್ಯಾಂಡ್ಸ್ ಬರುತ್ತೆ. ನಮ್ಮ ಈಸ್ಟರ್ನ್ ಘಾಟ್ಸಲ್ಲಿದೆ, ಆಂಧ್ರ ಪ್ರದೇಶ್, ಒರಿಸ್ಸಾ, ಆಲ್ ದ ವೇ ಟು ಥೈಲ್ಯಾಂಡ್ವರೆಗೂ ಹೋಗುತ್ತೆ. ಅದಕ್ಕೆ ಆ್ಯಕ್ಚುಲಿ ಬಂಗಾರಂ ಅಂದರೆ ಬಂಗಾರ, ತೆಲುಗುನಲ್ಲಿ ಯೂಸ್ ಮಾಡೋ ಬಂಗಾರಸ್ ಅಂತ ಇಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಇನ್ನೊಂದು ನೀರ್ ಹಾವು ಇದೆ ನಮ್ಮಲ್ಲಿ ಎಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊತ್ತೆ. ಅದಕ್ಕೆ ಪಿಸ್ ಕ್ಯಾಟರ್ ಅಂತಾರೆ. ಪಿಸ್ ಅಂದರೆ ಮೀನು, ಕೇಟರ್ ಅಂದರೆ ಈಟು, ತಿನ್ನೋದು, ಮೀನು ತಿನ್ನುವ ಹಾವು. ಸೊ ಅಲ್ಲೇ ಮೀನಿಂಗ್ ಇರ್ತದೆ. ಸೊ ಕಾಳಿಂಗಾಗಿ ನಮಗೆ ಅಲ್ಲೇ ಮೀನಿಂಗ್ ಇದೆ, ಕರಿ ಹಾವು. ಅದಕ್ಕೆ ಯಾಕೆ ನಾವು ಗ್ರೀಕ್ ಹೆಸರು ಇಡಬೇಕು ಅಲ್ವಾ? ದಟ್ ಇಸ್ ಹೌ ಐ ಫಿಗರ್ಡ್ ಇಟ್ ಔಟ್. ಓಕೆ. ಬಟ್ ಆಲ್ಸೋ ಇವಾಗ ನನಗೆ ಏನನ್ಸುತ್ತೆ ಅಂದ್ರೆ, ಇನ್ ಮುಂದೆ ನಾವು ಯಾವುದೇ ಸೈಂಟಿಫಿಕ್ ನೇಮ್ ನೋಡಿದಾಗ ಯಾವ್ದ್ರದ್ದೇ ಆಗ್ಲಿ, ಏನ್ ನನ್ಗೆ ಅರ್ಥ ಆಗ್ತಿಲ್ಲ, ಇದು ಪ್ರೊನೌನ್ಸ್ ಮಾಡಕ್ ಆಗ್ತಿಲ್ಲ ಅನ್ನೋ ಬದಲು ಅದರ ಅರ್ಥ ಏನು ಅಂತ ಹುಡುಕಿದ್ರೆ ಬಹುಶಃ ಯಾಕೆ ಹೆಸರಿಟ್ರು ಅಂತಾನು ಗೊತ್ತಾಗುತ್ತೆ, ಪ್ರೊನೌನ್ಸಿಯೇಷನ್ ಕೂಡ ಈಸಿ ಆಗುತ್ತೆ. ಅದರಲ್ಲಿ ಒಂದು ಬುಕ್ ಬರ್ದಿದ್ದಾರೆ ನಮ್ಮ ಸ್ವಲ್ಪ ಸೀನಿಯರ್ ಪರ್ಸನ್ ಒಬ್ರು, ವಿಜಯರಾಘವನ್ ಅಂತ. ಈ ಹೆಸರುಗಳೆಲ್ಲ ಹೇಗೆ ಬಂದು ಅಂತ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಥರ ಓದಿದಾಗ ಸಿಂಪಲ್ ಆಗಿಬಿಡುತ್ತೆ. ಸೊ ಡಾಕ್ಟರ್ ಗೌರಿ ಶಂಕರ್ ಅವರ ಬಗ್ಗೆ ಸಾಕಷ್ಟು ಪ್ರಪಂಚಕ್ಕೆ ಗೊತ್ತಿರುವಂತಹ ಒಂದಷ್ಟು ವಿಷಯಗಳನ್ನ ಹೈಲೈಟ್ ಮಾಡೋಣ ಸರ್. 11 ಸೈಂಟಿಫಿಕ್ ಪೇಪರ್ಸ್ ಆನ್ ಕಿಂಗ್ ಕೋಬ್ರಾ ನೀವು ಸಬ್ಮಿಟ್ ಮಾಡಿದ್ದೀರಾ, ಅಂಡ್ ವರ್ಲ್ಡ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. 10ಕ್ಕೂ ಹೆಚ್ಚು ಪೇಪರ್ಸ್ ಆನ್ ಅದರ್ ರೆಪ್ಟೈಲ್ಸ್, ವಿಲ್ ಕಮ್ ಟು ದಟ್. ಅಂಡ್ 500ಕ್ಕೂ ಹೆಚ್ಚು ಕೋಬ್ರಾಸ್ಗಳನ್ನ ರೆಸ್ಕ್ಯೂ ಮಾಡಿದ್ದೀರಾ. ಕಿಂಗ್ ಕೋಬ್ರಾಸ್ ಅಂಡ್ ಯು ಮಾನಿಟರ್ಡ್ ಓವರ್ 50 ನೆಸ್ಟ್ಸ್. ಫೈಲೋಜಿಯೋಗ್ರಫಿನಲ್ಲಿ ಒಂದು PhD ಇದೆ ನಿಮಗೆ, ವೈಲ್ಡ್ ಲೈಫ್ ಬಯೋಲಜಿಸ್ಟ್. ಕಿಂಗ್ ಕೋಬ್ರಾನೇ ಸ್ಟಡಿ ಮಾಡಿರೋದು ನೀವು ಕಳೆದ 2 ದಶಕದಿಂದ ಅಲ್ವಾ? ಅದರಲ್ಲೂ ಆಗುಂಬೆನಲ್ಲಿ ಫಾರ್ ಮೋರ್ ದೆನ್ ಅ ಡೆಕೆಡ್ ಅಲ್ಲಿನ ಪ್ರಭೇದವನ್ನ ಸ್ಟಡಿ ಮಾಡಿದ್ದೀರಾ, ಆಲ್ಮೋಸ್ಟ್ 11-12 ಇಯರ್ಸ್ ಅಷ್ಟು, ಕರೆಕ್ಟಾ? ಸೊ ಈ ಹಾವುಗಳ ಹಿಡನ್ ಬಿಹೇವಿಯರ್ನ ಅನ್ಕವರ್ ಮಾಡೋದಕ್ಕೆ ರೇಡಿಯೋ ಟೆಲಿಮೆಟ್ರಿ ರಿಸರ್ಚ್, ಅದರ ಪಯೋನೀರ್ ಕೂಡ ನಿಮ್ಮಿಂದಲೇ ಆಗಿರೋದು. 2015ನಲ್ಲಿ ಸ್ವೀಡಿಷ್ ಹರ್ಪಟಾಲಜಿಕಲ್ ಸೊಸೈಟಿ ನಿಮಗೆ ಹರ್ಪಟಾಲಜಿಸ್ಟ್ ಆಫ್ ದ ಇಯರ್ ಅನ್ನೋ ಒಂದು ಬಿರುದನ್ನು ಕೂಡ ಕೊಡುತ್ತೆ. ಟೆಡೆಕ್ಸ್ ಸ್ಪೀಕರ್, ಸಾಕಷ್ಟು ಡಾಕ್ಯುಮೆಂಟ್ರೀಸ್ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಲೈಕ್ ನನಗೆ ಹೆಸರುಗಳು ಬಹಳ ಇಷ್ಟ ಆದವು.
King Cobra and I. Yes. Secrets of the King Cobra. Yes. Yeah. 1 million snake bites. Asia's deadliest snakes. ಸೊ BBC, ಡಿಸ್ಕವರಿ, ನ್ಯಾಟ್ ಜಿಯೋ ಈ ಥರದ ಮೇಜರ್ ಚಾನಲ್ಸ್ ಎಲ್ಲವೂ ನಿಮ್ಮನ್ನ ಇಂಟರ್ವ್ಯೂ ಮಾಡಿದೆ. ನಿಮ್ಮ ಮಾತುಗಳನ್ನ ನಾವಲ್ಲಿ ನೋಡಬಹುದು. ಬಟ್ ಐ ಥಿಂಕ್ ದಿಸ್ ಇಸ್ ಜಸ್ಟ್ 1% ಆಫ್ ಡಾಕ್ಟರ್ ಗೌರಿಶಂಕರ್. ಇನ್ನೂ ಸಾಕಷ್ಟಿದೆ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅದನ್ನ ಇವತ್ತು ಮಾಡೋಣ ಅಂತ ಕಾರ್ಯಕ್ರಮದಲ್ಲಿ. ಓಕೆ, ಲೆಟ್ ಅಸ್ ಬಿಗಿನ್ ವಿತ್, ನೋಡಿ, ನೀವು ಮೊದಲ ಹಾವನ್ನ ಹಿಡಿತೀರಾ ವೆನ್ ಯು ವರ್ ಜಸ್ಟ್ 14 years old. ಕರೆಕ್ಟ್. ನೀವು 9ನೇ ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಬೇಕಾದ್ರೆ ಐ ಥಿಂಕ್ ಇವನ್ ಯು ವರ್ ಸರ್ಪ್ರೈಸ್ಡ್ ಬಿಕಾಸ್ ಅಲ್ಲಿ ಬಂದಿದ್ದಂತ ಒಬ್ಬ ಹುಡುಗ ಹೂ ವಾಸ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್, 13 ವರ್ಷ, ಅವನು ರ್ಯಾಟ್ ಸ್ನೇಕ್ ಹಿಡಿದಿದ್ದೀನಿ ಅಂತ ಅಂದ. ಈಗಿನ ಎಕ್ಸ್ಪೋಜರ್ ಇಸ್ ಮೋರ್ ಅಲ್ಲ. ಅವಾಗ ನೋಡಿ ನ್ಯಾಷನಲ್ ಜಿಯೋಗ್ರಫಿಕ್ ಇರಲಿಲ್ಲ, ಡಿಸ್ಕವರಿ ಇರಲಿಲ್ಲ. ನಾವೇನಾದ್ರೂ ಹಾವುಗೆ ಮಾತಾಡಿದ್ರೆ ಇವ್ರು ಯಾರೋ ಹುಚ್ಚು ಅಂತಾನೆ ಹೇಳ್ತಿದ್ರು. ಸ್ಕೂಲ್ ಟೀಚರ್ಸು ಎನ್ಕರೇಜ್ ಮಾಡಿರಲಿಲ್ಲ, ನಮ್ಮ ಸೀನಿಯರ್ಸ್ ಗೊತ್ತಿರಲಿಲ್ಲ, ನಮ್ಮ ತಂದೆ ತಾಯಿಗಂತೂ ಅದರ ಐಡಿಯಾನೇ ಇರಲಿಲ್ಲ. ನಮ್ಮ ತಂದೆ ಈ ವಾಸ್ ಆರ್ಮಿ ಬ್ಯಾಕ್ಗ್ರೌಂಡು. ನಾವೆಲ್ಲ ಮಕ್ಕಳೆಲ್ಲ ಆರ್ಮಿಗೆ ಹೋಗಿ ಏನೋ ದೇಶ ಸೇವೆ ಮಾಡಬೇಕು ಅಂತಿದ್ರು ಹೊತ್ತು. ಅದು ಬಿಟ್ಟರೆ ಡಾಕ್ಟ್ರು, ಇಂಜಿನಿಯರು, ಈ ಥರ ಮಾತ್ರ, ಅಕೌಂಟೆಂಟು ಅಂತ. ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಸೊ ಹಂಗೆ ಆ ರೀತಿ ನೋಡಿದ್ರೆ ಈಗ ನನ್ನ ಮಗ ಎಲ್ಲ 8 ತಿಂಗಳ 1 ವರ್ಷದಲ್ಲೇ ಅವರು ಹಾವೆಲ್ಲ ನೋಡಿದ್ದಾರೆ. 6 ವರ್ಷದಲ್ಲೇ ನನ್ನ ಜೊತೆ ಕಿಂಗ್ ಕೋಬ್ರಾ ಹಿಡಿಯಕ್ಕೆ ಬಂದು ನನಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡವನಾಗಿದ್ದಾನೆ. ಅಂದರೆ 6 ವರ್ಷ. ಒಂದು ಫಸ್ಟ್ ರೆಸ್ಕ್ಯೂ ನನಗೆ ಇವಾಗಲೂ ನೆನಪಿದೆ. ಅಲ್ಲಿರೋರೆಲ್ಲ ಒಂದು 50 ಜನ ಸರ್ಪ್ರೈಸ್ಡು. ಅವ್ನು ನನಗೆ ಹೇಳ್ತಾ ಇದ್ದಾನೆ, ನಾನಾ ದ ಸ್ನೇಕ್ ಇಸ್ ಕಮಿಂಗ್ ಹಿಯರ್, ಯು ಶುಡ್ ಕಮ್ ಹಿಯರ್, ಯು ಶುಡ್ ಗೋ ದೇರ್ ಅಂತ. ಸೊ ಎಕ್ಸ್ಪೋಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ನಮ್ಮ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅಂದರೆ ಅವ್ರ ತಂದೆ ತಾಯಿ ಎನ್ಕರೇಜ್ ಮಾಡಿದ್ದಾರೆ. ಇಟ್ಸ್ ಗುಡ್. ಅಂಡ್ ಅವ್ರ ತಾಯಿ ಅಲ್ಲಿದ್ರು. ನಾನು ಮಾತಾಡಿಸಿದಾಗ ಆಸ್ ಅ ಮದರ್, ಹೇಗ್ ಮೇಡಮ್ ಒಪ್ಕೊಂಡ್ರಿ ನೀವು ಮಗು ಹಾವು ಹಿಡಿಯೋದಕ್ಕೆ ಅಂತ ಕೇಳಿದ್ರೆ, ಶಿ ವಾಸ್ ವೆರಿ ಕೂಲ್. ಶಿ ಸೆಡ್ ದಟ್ ವಾಸ್ ನಾನ್ ವೆನಮಸ್ ಸ್ನೇಕ್. ಅಂದ್ರೆ ಜನರಿಗೆ ಇವಾಗ ನಾಲೆಜ್ ಬರ್ತಾ ಇದೆ. ಕರೆಕ್ಟ್. ಆ ಟೈಮಲ್ಲಿ ಇರಲಿಲ್ಲ, ಜನಕ್ಕೆ ಇರಲಿಲ್ಲ. ಹಾವು ಅಂದ್ರೇ ಭಯ. ಈಗ ನಮ್ಮ ತಂದೆ ಕೆಲಸ ಬಿಟ್ಟು, ಡ್ಯೂಟಿ ಬಿಟ್ಟು ಮನೆಗೆ ಬರೋಷ್ಟಿಗೆ ಆ ದಾರಿಯಲ್ಲಿ ನಡ್ಕೊ ಬರ್ತಾರಲ್ಲ, ನಮ್ಮ ಬಸ್ ಇಳಿದು ಅಲ್ಲೇ ಗೊತ್ತಾಗ್ಬಿಡ್ತಾ ಇತ್ತು. ಅವ್ರು ಯಾರಾದ್ರೂ ನಿನ್ನ ಮಗ ತುಂಬ ಒಳ್ಳೆ ದೊಡ್ಡ ಹಾವು ಹಿಡ್ದಪ್ಪ ಮೊನ್ನೆ, ಇಲ್ಲೇ ತಾನೆ ನಿನ್ನೆ, ಇವತ್ತು ಬೆಳಗ್ಗೆ ಹಿಡ್ದಿದ್ದು ಅಂತ. ಅವ್ರಿಗೆ ಕೋಪ. ಮನೆಗೆ ಬಂದು ಹುಡುಕ್ತಾರೆ, ನಾನು ಇರೋದಿಲ್ಲ. ನೈಟ್ 12 ಗಂಟೆಗೆ ಬಂದು ಮಲಗ್ತಿದ್ದೆ, ಯಾಕಂದ್ರೆ ಹೊಡಿತಾರೆ ಅಂದ್ಬಿಟ್ಟು. ಸೊ ಈ ವಾಸ್ ಸ್ಕೇರ್ಡ್. ಅವ್ರ ತಂದೆ ತಾಯಿ ತಪ್ಪಂತ ಜಸ್ಟಿಫೈಡ್. ಅವ್ರಿಗೆ ನಾಲೆಜ್ ಇರಲಿಲ್ಲ. ಕರೆಕ್ಟ್. ಬಟ್ ರೆಪ್ಟೈಲ್ಸ್ ಮೇಲಿನ ನಿಮ್ಮ ಲವ್ ಹೇಗೆ, ಯಾವ ಪಾಯಿಂಟ್ ಅಲ್ಲಿ, ಅಟ್ ವಾಟ್ ಏಜ್ ಸ್ಟಾರ್ಟ್ ಆಯಿತು? ನನಗೆ ಚಿಕ್ಕವನಿಂದನೇ ಇತ್ತು. ಐ ಥಿಂಕ್ ರೈಟ್ ಫ್ರಮ್ ಸ್ಕೂಲ್ ಡೇಸ್ ಐ ಯೂಸ್ ಟು ಡ್ರೀಮ್ ಅಬೌಟ್ ಸ್ನೇಕ್ಸ್ ಆ್ಯಂಡ್ ವೈಲ್ಡ್ ಲೈಫ್, ಫಾರೆಸ್ಟ್. ಆ್ಯಕ್ಚುಲಿ ಫಾರೆಸ್ಟ್ ಅಂತ ನಾವು ನೋಡಿದಂದ್ರೆ ನಾವು ಗೊತ್ತಿದ್ದು ತಿರುಪತಿ ಕಾಡಲ್ಲಿ ನಾವು ಬಸ್ಸಲ್ಲಿ ಹೋಗ್ತೀವಲ್ಲ ಅಷ್ಟೇ. ಆದರೆ ಐ ಡ್ರೀಮ್ಡ್ ಅಬೌಟ್ ವೈಲ್ಡ್ ಲೈಫ್, ಪರ್ಟಿಕ್ಯುಲರ್ಲಿ ದ ರೈನ್ ಫಾರೆಸ್ಟ್. ಸೊ ಆ ರೀತಿ ಒಂದು ಆಸೆ ಇತ್ತು. ಸರೀಸೃಪಗಳು, ಅದರಲ್ಲಿ ಸ್ನೇಕ್ಸ್ ಅಂದಾಗ ಏನು ಅಂದರೆ ಅದನ್ನ ನೋಡಿದ್ರೆ ಜನ ಹೆದರ್ಕೊಳ್ತಾ ಇದ್ರು. ಎಷ್ಟೊಂದು ಸಲ ಅದನ್ನು ಕೊಂದಾಕೋದನ್ನು ನೋಡಿದ್ದೀನಿ ನಾನು. ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಅವಾಗ ತುಂಬ ಚಿಕ್ಕವರಿದ್ದಾಗ ಜನ ಹೇಳಿದ್ರು, ಏನು ಮಾಡೋಕ್ಕಾಗುತ್ತೆ, ಹಿಡಿತೇನು ಅಂತ ತಮಾಷೆ ಮಾಡ್ತಾಯಿದ್ರು. ದೆನ್ ಆ್ಯಸ್ ಐ ಗ್ರೋ, ಚಿಕ್ಕವಾಗ ಹಿಡಿದೆ. ಮತ್ತು ಕಾಲೇಜ್ಗೆ ಹೋಗ್ತಾ ಧೈರ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಸಂರಕ್ಷಣೆ ಮಾಡೋದೇ ನನಗೊಂದು ಇಂಪಾರ್ಟೆಂಟ್ ಆಗಿತ್ತು ಆ ಟೈಮಲ್ಲಿ. ಸೊ ಮೈ ಇನ್ಕ್ಲಿನೇಷನ್ ಟುವರ್ಡ್ಸ್ ರೆಪ್ಟೈಲ್ಸ್ ವೆಂಟ್. ಅದೇ ಒಂದು ವೈಲ್ಡ್ ಲೈಫ್ ಸಿಗ್ತಾ ಇದ್ದು. ಒಂದು ಚಿರತೆ ನೋಡ್ಬೇಕಂದ್ರೆ ಬನ್ನಾರ್ಘಟ್ಟಕ್ಕೆ ಹೋಗಬೇಕು, ಹುಲಿ ನೋಡ್ಬೇಕಂದ್ರೆ ಮತ್ತೆ ನಾವು ಬಂಡೀಪುರ ನಾಗರೊಳನೇ ಇತ್ತು. ಸೊ ವಿತಿನ್ ನಿಮ್ಮ ಸರ್ಕಲಲ್ಲಿ ಏನು ಸಿಗ್ತಾ ಇತ್ತು, ಹಾವು. ಮತ್ತು ಆ ವಿಷ ಅನ್ನೋದು ಅಷ್ಟು ಜನಕ್ಕೆ ಹೆದರ್ತಾರೆ ಅಂದರೆ ನನಗೆ ಅದು ಒಂಥರ ಎಕ್ಸೈಟಿಂಗ್ ಆಗಿತ್ತು. ಸರ್, ಮೊನ್ನೆ ಈವೆಂಟಲ್ಲಿ ಇನ್ಫ್ಯಾಕ್ಟ್ ನಿಮ್ಮನ್ನು ಹತ್ತಿರದಿಂದ ಬಲ್ಲವರೊಬ್ಬರು ನನ್ನ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಅವ್ರು ಹೇಳ್ತಾ ಇದ್ರು, ನನಗೊಂದು ಏನು ಬೇಜಾರಾಗುತ್ತೆ ಅಂದರೆ ಇವ್ರು ಇಷ್ಟೊಂದು ರಿಸರ್ಚ್ ಮಾಡಿದ್ದಾರೆ ಫಾರ್ ದ ಲಾಸ್ಟ್ 22 years, ಬಟ್ ಜನ ಸುಮ್ಮನೆ ರ್ಯಾಂಡಮ್ ಆಗಿ ಹೇಳಬೇಕಾದ್ರೆ ಹಾವಿಡಿಯೋರು ಅಂತ ಅಂದ್ಬಿಡ್ತಾರೆ. ಬಟ್ ಡ್ಯೂ ರೆಸ್ಪೆಕ್ಟ್ ಟು ಹಾವಿಡಿಯೋರು, ಅದು ಈಸಿ ಕೆಲಸ ಅಂತ ಹೇಳ್ತಾನೆ ಇಲ್ಲ. ಬಟ್ ಐ ಥಿಂಕ್ you've gone beyond that. ಪ್ರಪಂಚದಾದ್ಯಂತ ಸುತ್ತಾಡಿ ಒಂದೊಂದು ಸ್ಪೆಸಿಫಿಕಲಿ ಆ ಲೊಕೇಶನ್ನ ಹಾವುಗಳು, ಅದರ DNA ಟೆಸ್ಟ್ ಮಾಡೋದಿರ್ಬೋದು, ಡೀಟೇಲ್ಡಾಗಿ ಅದನ್ನು ರಿಸರ್ಚ್ ಮಾಡೋದಿರ್ಬೋದು. ಹರ್ಪಟಾಲಜಿಸ್ಟ್, ಎಷ್ಟೋ ಜನರಿಗೆ ಈ ಟರ್ಮ್ ಬಗ್ಗೆ ಗೊತ್ತಿರೋದಿಲ್ಲ. ಹೌದು, ಅಥವಾ ವೈಲ್ಡ್ ಲೈಫ್ ಬಯಾಲಜಿಸ್ಟ್ ಅಂತೆ ಏನು ಮಾಡ್ತಾರೆ ಇವರು. ಇವ್ರನ್ನ ಹಾಗೆ ನಾನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೊರಟಿದ್ದೀನಿ. ಬಿಕಾಸ್ ಸುಮ್ಮನೆ ಹಾವಿಡಿಯೋರು, ಹಾವು ಕಾಣಿಸಿದ್ರೆ ಇವರು ಕಾಲ್ ಮಾಡು ಅನ್ನೋ ಥರ ಅಷ್ಟೇ ಇರುತ್ತೆ ಅಂತ. ಬಟ್ ಐ ಥಿಂಕ್ ಫ್ಯಾಮಿಲಿನಲ್ಲೂ ಅದೇ ಇತ್ತು ಅಂತ. ಯಾಕಂದರೆ ನಿಮ್ಮ ತಂದೆ ತಾಯಿನೂ ಅಫ್ಕೋರ್ಸ್ ದೇ ಯೂಸ್ ಟು ಫೀಲ್, ನೀವೇ ಹೇಳ್ದ ಹಾಗೆ ನಿಮ್ಮ ತಂದೆ ಹಿ ವಾಸ್ ಇನ್ ಟು ಆರ್ಮಿ, ಆ ಬ್ಯಾಕ್ಗ್ರೌಂಡಿಂದ ಬಂದವರು ಮಗ ಹಾವು ಹಿಡಿತಾನೆ ಅಂದರೆ ಇಗ್ನೋರೆನ್ಸ್. ನಮ್ಮ ಜನ ಐ ಥಿಂಕ್ ಅದೇ ಐ ಸಿ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ಯುರೋಪ್ ಆಗಲಿ ಅಮೇರಿಕಾ ಆಗಲಿ ಕೆಲವು ದೇಶಗಳಿಗೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದಾಗ ಚೆನ್ನಾಗಿ ಮಾತಾಡ್ತೀವಿ ನಾವು. ವಿ ಥಿಂಕ್ ವಿ ಫೀಲ್ ಲೈಕ್ ಎಜುಕೇಟೆಡ್. ಅದರ ಲಿಟ್ರಸಿ ಲೆವೆಲ್ ಕಡಿಮೆ ಇದೆ.
ನನಗೆ ಗೊತ್ತಿರೋದು ಕೆಲವು, ಫಾರ್ ಎಕ್ಸಾಂಪಲ್ ಬಿಡಿ, ಜನನೇ ಬಿಟ್ಬಿಡಿ, ಒಂದು ಪ್ರೊಫೆಸರ್, ಒಂದು ಬೇರೆ ಡಿಪಾರ್ಟ್ಮೆಂಟಲ್ಲಿರೋ ಪ್ರೊಫೆಸರ್ ಆಗಲಿ, ಒಂದು ಟೀಚರ್ ಆಗಲಿ, ಅವ್ರಿಗೆ ನಮ್ಮ ಪ್ರೊಫೆಷನ್ ಬಗ್ಗೆ ಗೊತ್ತಿರಲ್ಲ. ಇನ್ನು ಅವ್ರ ಟೀಚರ್ಸ್ಗೆ ಹೇಗೆ ಹೇಳ್ಕೊಡ್ತಾರೆ? ಸೊ ಅವ್ರು PhD ಮಾಡಿದವ್ರು ಅವ್ರಿಗೆ ನಮ್ಮ PhD ವ್ಯಾಲ್ಯೂನೇ ಇಲ್ಲ ಅಂದಮೇಲೆ, ಐ ಮೆಟ್ ಫ್ಯೂ ಪೀಪಲ್ ಕಾವಲ್ಲಿ PhD ಮಾಡ್ತಾರ, ನೋ 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 ಅಂತಾರೆ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೋ ಆ ಲೆವೆಲ್ಗೆ ಹೊರಟೋಗ್ತಾರೆ. ಅಂದರೆ ಅವ್ರ ಇಗ್ನೋರೆನ್ಸ್ ಆ ಥರ ಇದೆ. ಸೊ ನಮ್ಮ ದೇಶದಲ್ಲಿ ಅದು ಇನ್ನೂ ಜಾಸ್ತಿ ಇದೆ. ಸೊ ದೇ ಡೋಂಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಕ್ಯಾನಿಕ್. ಗಾಡಿ ನೀವೇನಾದರೂ ಫಿಕ್ಸ್ ಮಾಡಿದ್ರೆ ನೀವು ಮೆಕ್ಯಾನಿಕ್ ಆಗಲ್ಲ, ಯು ಮೈಟ್ ಬಿ ಅ ಆಟೋಮೊಬೈಲ್ ಇಂಜಿನಿಯರ್. ಆ ಥರ ಹಾವು ಹಿಡಿಯೋರ್ಗೂ, ಅಂದರೆ ಹಾವು ಸಂರಕ್ಷಣೆ ಮಾಡುವವರೆಗೂ ನಮ್ಮ ಥರ ಸಾವಿರಾರು ಪೇಪರ್ ಓದಿ PhD ಮಾಡಿ ಇಷ್ಟು ದೇಶ ಸುತ್ತಿದ್ರು ನಮ್ಮನ್ನು ಅವ್ರನ್ನೂ ಒಂದೇ ಲೆವೆಲಲ್ಲಿ ಹಾಕ್ತಾರೆ. ಐ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್ ವಿತ್ ಇಗ್ನೋರೆನ್ಸ್. ಎನಫ್ ಇನ್ಫಾರ್ಮೇಷನ್ ಅದನ್ನು ತಗೊಳ್ಳೋದಿಲ್ಲ ನಮ್ಮ ಜನ. ನೀವು ಹೇಳ್ದಂಗೆ ಹರ್ಪಟಾಲಜಿಸ್ಟ್ ಅಂದಾಗ ತುಂಬ ಜನಕ್ಕೆ ಗೊತ್ತಿಲ್ಲ. ಮಿಜೋರಾಮಲ್ಲಿ ನಾನು ಹೋಗಿದ್ದೆ, ಏರ್ಪೋರ್ಟಲ್ಲಿ ಲಗೇಜ್ ಆಗ್ತೀವಲ್ಲ, ಅಲ್ಲಿ ನಮ್ಮ ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ, ಅವರು ಹರ್ಪಟಾಲಜಿಸ್ಟ್ ಅಂದರು. ನಾನು ಸೀರಿಯಸ್ಲಿ ಯು ಆರ್ ಹರ್ಪಟಾಲಜಿಸ್ಟ್ ಅಂದರು. ಸೊ ಫಸ್ಟ್ ಟೈಮ್ ಒಬ್ಬ ಕಾಮನ್ ಮ್ಯಾನ್ ಹೇಳಿದ್ದಂದ್ರೆ ನನಗೆ ಆಶ್ಚರ್ಯ. ಅದು ಮಿಜೋರಾಮಲ್ಲಿ ಒಬ್ಬರು ಸ್ಕ್ಯಾನ್ ಮಾಡೋರು ನನ್ನ ಹರ್ಪಟಾಲಜಿಸ್ಟ್ ಅಂದರು. ಅಂದರೆ ಅವಾಗ ನೋಡಿದ್ರು ಅವ್ರು ನನ್ನ ಡಾಕ್ಯುಮೆಂಟ್ರಿ ಎಲ್ಲ. ಸೊ ದಟ್ ಇಸ್ ಕ್ವೈಟ್ ಸರ್ಪ್ರೈಸಿಂಗ್. ಬಟ್ ಬೆಂಗಳೂರು, ಚೆನ್ನೈ ಇದೆಲ್ಲ ನಾವು ಹೇಳ್ತೀವಿ ತುಂಬ ಡೆವಲಪ್ ಆಗಿದ್ವಿ ನಾವು, ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಿದೆ. ಬಟ್ ಅವ್ರ ಲಿಮಿಟೇಷನ್ ಆಫ್ ನಾಲೆಜ್ ಇದೆ. ದಟ್ಸ್ ಅ ಪ್ರಾಬ್ಲಮ್. ಎಸ್ ಬಹುಶಃ ಇವಾಗಂತೂ ಪೋಸ್ಟ್ ದ ಅನೌನ್ಸ್ಮೆಂಟ್ ಇನ್ನೂ ಸಾಕಷ್ಟು ಅಟೆನ್ಷನ್ ನಿಮ್ಮ ಮೇಲಿದ್ದು ಸಾಕಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಪ್ರಿಂಟಲ್ಲಿ ಎಲ್ಲ ಸಾಕಷ್ಟು ಆರ್ಟಿಕಲ್ಸ್ ನಾವು ನೋಡಿದ್ವಿ. ಇವಾಗ ಐ ಥಿಂಕ್ ಪೀಪಲ್ ಶುಡ್ ರೀಡ್ ಸಚ್ ಆರ್ಟಿಕಲ್ಸ್, ವಾಚ್ ಸಚ್ ಇಂಟರ್ವ್ಯೂಸ್ ಆ್ಯಂಡ್ ತಿಳ್ಕೋಬೇಕು ನಮ್ಮವರ ಬಗ್ಗೆ, ನಮ್ಮವರ ಸಾಧನೆ ಬಗ್ಗೆ ಇಸ್ ವಾಟ್ ಐ ಫೀಲ್. ಆ್ಯಂಡ್ ಇಟ್ ಆಲ್ ಸ್ಟಾರ್ಟೆಡ್ ಆಫ್ ಕೋರ್ಸ್ ನೀವೇ ಹೇಳಿದಾಗೆ ಬಹಳ ಚಿಕ್ಕ ವಯಸ್ಸಿಂದ. ಆದರೆ ಸರ್, ಬಹಳಷ್ಟು ಸಾಧನೆ ಮಾಡೋರು ಯಾರನ್ನೇ ನಾವು ನೋಡಿದಾಗಲೂ ಚಿಕ್ಕ ವಯಸ್ಸಿಂದ ಅವ್ರಿಗದೊಂದು ಇಂಟ್ರೆಸ್ಟ್ ಇರುತ್ತೆ. ಬಹಳ ವರ್ಷಗಳ ಕಾಲ ಅದು ನಿಮ್ಮದೇ ವೇನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಬಂದಿರ್ತೀರಾ. ಆ್ಯಂಡ್ ಯಾವತ್ತೋ ಒಂದಿನ ಅದು ಆಚೆ ಬಂದಿರುತ್ತೆ, ರೈಟ್? ನಿಮ್ಮ ತಂಗಿನ ನೀವು ಕಾಲೇಜಿಗೆ ಬಿಡೋದಕ್ಕೆ ಹೋಗಬೇಕಾದ್ರೆ, ತಂಗಿನ ಕಾಲೇಜಿಗೆ ಬಿಟ್ಟು ನೀವು ಬನ್ನೇರ್ಘಟ್ಟಾಗಿ ಹೋಗ್ತಾ ಇದ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ ಫಾರ್ ಅವರ್ಸ್ ಟುಗೆದರ್ ಸುಮ್ಮನೆ ಹಾವುಗಳನ್ನ ನೋಡ್ತಾ ನಿಂತಿರೋದು. ಆ್ಯಂಡ್ ನಿಮ್ಮ ತಂಗಿ ಕಾಲೇಜ್ 3:15-3:00 ಬಿಡತ್ತೆ ಅಂದರೆ ಟಕ್ಕಂತ ಆನ್ ಟೈಮ್ ಅಲ್ಲಿಂದ ಹೊರಟು ಬಂದು ತಂಗಿನ ಪಿಕ್ ಮಾಡೋದು. ಸೊ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ನೀವು ಬನ್ನೇರ್ಘಟ್ಟಾಗಿ ಹೋಗಿ ಸುಮ್ಮನೆ ಹಾವುಗಳನ್ನ ನೋಡ್ತಿದ್ರಿ ಅಂತ. ಏನ್ ಮಾಡ್ತಿದ್ರಿ ಫಾರ್ ಅವರ್ಸ್ ಟುಗೆದರ್ ಅಲ್ಲಿ? ಅದು ಇಂಟ್ರೆಸ್ಟ್ ಆ ಟೈಮಲ್ಲಿ. ಇದು ಎನ್ಕರೇಜ್ಮೆಂಟು ಅಥವಾ ಆ ನಾಲೆಜ್ ಇಲ್ದಿರೋದ್ರಿಂದ ನಗ್ತಿದ್ರು. ವೆನ್ ಐ ಸೆಡ್ ಮೈ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸೇ ನಗ್ತಿದ್ರು, ಇವನೇನೋ ಹಾವು ಬಗ್ಗೆ ಮಾಡಕ್ಕೆ ಹೋಗ್ತಾನಂತೆ, ಕಾಡಿಗೆ ಹೋಗ್ತಾನಂತೆ, ನಾವೆಲ್ಲ ದೊಡ್ಡ ಇಂಜಿನಿಯರ್, ಡಾಕ್ಟ್ರು ಆಗ್ತೀವಿ, ಪೈಲಟ್ ಆಗ್ತೀವಿ, ಆ ಥರ. ಸೊ ಕೆಲವು ಟೈಮಲ್ಲಿ ಮದುವೆಗೂ ಹೋದಾಗಲೂ ಅಷ್ಟೇ, ಆ ವಿಡಿಯೋನ ಬಂದ ನೋಡಿ ಅನ್ನೋದು. ಸೊ ಇಟ್ ವಾಸ್ ವೆರಿ ಪೇನ್ಫುಲ್. ಸೊ ಅದರಿಂದ ನನ್ನ ಇಂಟ್ರೆಸ್ಟ್ ತುಂಬ ಜನಕ್ಕೆ ಹೇಳಕ್ಕೆ ಹೋಗ್ತಾ ಇರಲಿಲ್ಲ, ಕ್ವೈಟಾಗಿ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬನಘಟ್ಟ ವಾಸ್ ವೆರಿ ಗುಡ್. ಒಂದ್ಸಲ ನಾನು ಹೋದಾಗ ಅಲ್ಲಿ ನೋಡಿದ ತಕ್ಷಣ ಐ ಗಾಟ್ ರಿಯಲಿ ಫೆಲ್ ಇನ್ ಲವ್ ವಿತ್ ದಿಸ್ ಅನಿಮಲ್. ಇಷ್ಟು ದೊಡ್ಡ ಹಾವು ನಾನು ನೋಡೇ ಇಲ್ಲ ಅಂತ. ಸೊ ಸೀಕ್ರೆಟಾಗಿ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದನ್ನು ದಿನ ನೋಡ್ಕೊಂಡಿದ್ರೆ ಸಾಕು ನನಗೆ, ಇಡೀ ದಿನ ಅದು ಮುಂದೆ ಕೂತ್ಕೊಳ್ತಾ ಇದ್ದೆ. ಸೊ ದಟ್ ಇಸ್ ಹೌ ಐ ಸ್ಟಾರ್ಟೆಡ್. ನಾನು ಹೇಳ್ತಾ ಇರ್ತೀನಿ, ನನಗೆ ಕಳಿಂಗ, ಹಾವು ಅದು ಬಿಟ್ಟರೆ ಅಡುಗೆ ಮಾಡ್ಬೋದು, ಇಲ್ಲಾಂದ್ರೆ ಊಬರ್ ಡ್ರೈವರ್ ಆಗ್ಬೇಕು. ನನಗೆ ಇದೆರಡೇ ಬರೋದು. ಡ್ರೈವಿಂಗ್ ಮಾಡ್ತೀನಿ ಚೆನ್ನಾಗಿ, ಆದರೆ ಇವಾಗಿರೋ ಬ್ಯಾಂಗ್ಳೂರ್ ಟ್ರಾಫಿಕ್ ಅದನ್ನು ಮಾಡೋಕ್ಕಾಗೋದಿಲ್ಲ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಹೋಟೆಲ್ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್ ಅದರ್ ದೆನ್ ಸ್ನೇಕ್ಸ್. ಐ ಕಾಂಟ್ ಟಾಕ್ ಪಾಲಿಟಿಕ್ಸ್, ಐ ಕಾಂಟ್ ಟಾಕ್ ಮೂವೀಸ್, ಟೆಕ್ನಾಲಜಿ ಎಲ್ಲ ಝೀರೋ, ಜಸ್ಟ್ ಸ್ನೇಕ್ಸ್. ಮೈ ವರ್ಲ್ಡ್ ಇಸ್ ಜಸ್ಟ್ ಕಿಂಗ್ ಕೋಬ್ರಾಸ್. ಬಟ್ ಇವಾಗ ಹೇಗಿದೆ ಅಕ್ಸೆಪ್ಟೆನ್ಸ್ ಅಂತ? ಸೊ ಇವಾಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಏನಂತಾರೆ ನಿಮ್ಮ ಬಗ್ಗೆ? ಈಗ ಈಗ ಎಲ್ಲ ಇಂಟರ್ನ್ಯಾಷನಲಿ ನೀವು ಹೇಳ್ದಂಗೆ BBC, ನ್ಯಾಷನಲ್ ಜಾಗ್ರಫಿಕ್ ಡಿಸ್ಕವರಿ ಬಂದಿದ್ದರಿಂದ ಐ ಥಿಂಕ್ ವಿ ಆಲ್ಸೋ ಇಗ್ನೋರ್ಡ್ ಲೋಕಲ್ ಕ್ರೌಡ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಂದರೆ ನಮ್ಮ ಕನ್ನಡದಲ್ಲಿ ಯಾವುದೇ ಭಾಷೆಯಾದ ಡಾಕ್ಯುಮೆಂಟ್ರೀಸ್ ಆಗಲಿ, ಫಿಲ್ಮ್ಸ್ ಆಗಲಿ ಡಬ್ ಮಾಡೋದು ಬ್ಯಾನ್ ಮಾಡಿದ್ರು. ಇಫ್ ಯು ರಿಮೆಂಬರ್, ನ್ಯಾಷನಲ್ ಜಾಗ್ರಫಿಕ್ ಡಿಸ್ಕವರಿ ಎಲ್ಲ ಹಿಂದಿಯಲ್ಲಿ ಡಬ್ ಮಾಡಿದ್ರು, ತೆಲುಗಲ್ಲಿ ಡಬ್ ಮಾಡಿದ್ರು, ತಮಿಳಲ್ಲಿ ಡಬ್ ಮಾಡಿದ್ರು. ಸೊ ಅಲ್ಲೆಲ್ಲ ನಮ್ಮನ್ನು ನೋಡಿದ್ದಾರೆ, ಆದರೆ ನಮ್ಮ ಕನ್ನಡಿಗರು ನನ್ನ ನೋಡಿಲ್ಲ. ಅದೊಂದು ದೊಡ್ಡ ಗ್ಯಾಪ್ ಆಯಿತು. ಸೊ ಇಲ್ಲಿ ನಾವು ಫೋಕಸ್ ಮಾಡಿರಲ್ಲ. ಈಗ ಥ್ಯಾಂಕ್ಸ್ ಟು ಪುನೀತ್ ರಾಜ್ಕುಮಾರ್, ನನ್ನ ಫ್ರೆಂಡು ಅಮೋಘ ವರ್ಷ, ಆ ಡಾಕ್ಯುಮೆಂಟ್ರಿ ಬಂತು ಗಂಧದ ಗುಡಿ, ಅದರಲ್ಲಿ ನಾನು ಬಂದೆ. ಅಲ್ಲಿಂದ ಐ ಥಿಂಕ್ ಅವ್ರ ಕನ್ನಡ ಆಡಿಯನ್ಸ್ ಪಿಕ್ಟ್ ಇಟ್ ಅಪ್. ಇವ್ರು ಯಾರೋ ಇದ್ದಾರಲ್ಲಪ್ಪ ನಮ್ಮವರು ಅಂತ. ಅನ್ಫಾರ್ಚುನೇಟ್ಲಿ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ ಬರೀ ಫಿಲ್ಮ್ಸು, ಕ್ರಿಕೆಟು, ಅದು ಬಿಟ್ಟರೆ ಪಾಲಿಟಿಕ್ಸ್ ಅವರು ಹೇಗೋ ಜನನ ಕರ್ಕೊಬರ್ತಾರೆ. ಫಿಲ್ಮ್ಸ್ ಆ್ಯಂಡ್ ಕ್ರಿಕೆಟ್ ಯು ಡೋಂಟ್ ನೀಡ್ ಟು ಕಾಲ್. ₹1000 ಆದ್ರೂ ಕೊಟ್ಟು
ಹೋಗಲಿಕ್ಕೆ ರೆಡಿ ಇದ್ದಾರೆ. ಸೊ ಸಂಶೋಧನೆ ಈ ಥರ ಒಂದು ಕೆಲಸ ಮಾಡೋರಿಗೆ ನಮ್ಮ ದೇಶದಲ್ಲಿ ಇನ್ನೂ ಇಂಪಾರ್ಟೆನ್ಸ್ ತುಂಬ ಕಡಿಮೆ ಇದೆ. ಓಕೆ ಸೊ ಅದು ಚೇಂಜ್ ಆಗಬೇಕು. ಸೊ ಮಾಡ್ತಾ ಇದ್ದೀವಿ. ನಾನು ಈಗ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದೆಲ್ಲ ಆ್ಯಕ್ಟಿವ್ ಆಗ್ತಾ ಇರೋದು ಈಗ ಜಸ್ಟ್ ಒಂದು 2 years. ಆದ್ರೂ ಹ್ಯಾವ್ ರಿಯಲಿ ಗುಡ್ ಫಾಲೋಯಿಂಗ್. ಚೆನ್ನಾಗಿ ನಡೀತಾ ಇದೆ. ನಿನ್ನೆ ಮೊನ್ನೆ ಟ್ಯಾಕ್ಸಿ ಬುಕ್ ಮಾಡಿದೆ ನಮ್ಮ ಬ್ರದರ್ ಅವ್ರಿಗೆ ಏನೋ ಏರ್ಪೋರ್ಟ್ಗೆ. ಅವಾಗ ಅವರು ಸರ್ ನೀವು ಕಾಳಿಂಗ ಗೌರಿ ಅಲ್ವಾ ಅಂದರು, ಟ್ಯಾಕ್ಸಿ ಡ್ರೈವರ್. ಸೊ ಅಲ್ಲಿವರೆಗೂ ರೀಚ್ ಆಗಿದ್ವಿ. ಸೊ ನನಗೆ ನೀವು ಹೇಳ್ದಂಗೆ ಅಮೆರಿಕ ಅಲ್ಲೆಲ್ಲ ಇದ್ದಾರೆ, ದೇ ಫಾಲೋ ಮೈ ವರ್ಕ್. ಬಟ್ ನನಗೆ ಪ್ರಯೋಜನ ಇಲ್ಲ, ನಮ್ಮ ಕನ್ನಡಿಗರು ಫಾಲೋ ಮಾಡಬೇಕು, ಯಾಕಂದ್ರೆ ಕಾಳಿಂಗ ಇರೋದು ಇಲ್ಲಿ. ಸೊ ಐ ಆಮ್ ಟ್ರೈಂಗ್ ಟು ರೀಚ್ ಅವರ್ ಲೋಕಲ್ ಕ್ರೌಡ್ ನೌ. ಆ್ಯಂಡ್ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಯು. ಇದೆಲ್ಲ ಇಂಟರ್ವ್ಯೂಸ್ ಎಲ್ಲಾನು ಐ ಥಿಂಕ್ ವಿ ವಿಲ್ ರೀಚ್ ಮೋರ್ ಪೀಪಲ್.